ಇಂದು ಬೆಳಿಗ್ಗೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹನೂರು ರೇಂಜ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಂದು ಕರಡಿಕಲ್ ಒಡ್ಡು ಅಂತ ಆ ಜಾಗದಲ್ಲಿ ಫಾರೆಸ್ಟ್ ಏನು ರೇಂಜರ್ಸ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಅವರುಗಳು ಕಾಡಿಗೆ ಬಂದಂತಹ 4 ಜನ ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತದೆ. ಫೈರಿಂಗ್ ಮಾಡಿ ಅದರಲ್ಲಿ 3 ಜನ ಮರಣ ಹೊಂದಿರ್ತಾರೆ, ಡೆತ್ ಆಗಿರುತ್ತೆ. ಸೊ ಒಬ್ಬರು ಇಂಜುರಿಯಾಗಿ ಅಲ್ಲಿಂದ ಹೋಗಿರ್ತಾರೆ. ನಂತರ ಆ 3 ಜನ ಡೆತ್ ಆಗಿರೋರು ಸಹ ತಕ್ಷಣ ಅವರು ಇನ್ನೂ ಜೀವ ಇದ್ದರೆ ಉಳಿಸ್ಬೋದು ಅಂತ ಹೇಳ್ಕೊಂಡು ಫಾರೆಸ್ಟ್ನವರು ಕೊಳ್ಳೇಗಾಲ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ ಅರ್ಲಿ ಮಾರ್ನಿಂಗು. ಅವ್ರು ಹೇಳೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ಬೋದು. ಸೊ ಅದರಲ್ಲಿ ಏನು ಮರಣ ಹೊಂದಿದ್ದಾರೆ ಡೆತ್ ಆಗಿರುವಂಥವ್ರು 3 ಜನ, ಆಂಟೋನಿ ಸ್ವಾಮಿ ಅಂತ 50 ವರ್ಷ, ಮತ್ತು ಜಾನ್ ರೋಸ್ ಪೀಟರ್ ಅಂತ 42 ವರ್ಷ, ಮತ್ತು ಕುಮಾರ್ ಸವರಿಯಪ್ಪನ್ ಅಂತ ಅವರು 35 ವರ್ಷದವರು, ಮತ್ತು ಇಂಜೂರ್ಡ್ ಹೆಸರು ಮಹಿಮಾ ದಾಸ್ ಅಂತ ಸುಮಾರು 44 ವರ್ಷ. ಅವರು ಅಲ್ಲೇ ಹತ್ತಿರದ ತೊಮಾಯರ್ಪಾಳ್ಯ ಮತ್ತು ಮರಿಯಮಂಗಳ ಅಂತ ಊರಿನವರು. ಅದರ ನಂತರ ಇದನ್ನು ಹೆಚ್ಚಿನ ಅದಕ್ಕೆ ಏನು ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ನಾವು ಆ ಮೃತದೇಹಗಳೇನಿದ್ದು 3 ಇದನ್ನು ನಾವು ಮೈಸೂರಿನ ಕೇರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಲಾಗಿರ್ತದೆ. ಅದಾದಮೇಲೆ ರಿಲೇಟಿವ್ಸು ಶ್ರೀಮತಿ ಮೇರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಅವರ ವರ್ಷನ್ ಪ್ರಕಾರ ಈ 4 ಜನ ದನ ಏನು ಮಿಸ್ಸಿಂಗ್ ಆಗಿರ್ತದೆ, ಬಂದಿರೋದಿಲ್ಲ, ಅದನ್ನು ಹುಡುಕೊಳ್ಳಿಕ್ಕೆ ಫಾರೆಸ್ಟ್ ಹೋದಾಗ ಅಲ್ಲೆಲ್ಲ ರೆಸ್ಟ್ ಮಾಡಬೇಕಾದ್ರೆ ಫಾರೆಸ್ಟ್ನವರು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರು ಕಂಪ್ಲೇಂಟ್ನ ಕೊಟ್ಟರು. ಅದರ ಪ್ರಕಾರ ಒಂದು FIRನ ದಾಖಲಿಸ್ಕೊಂಡು ಮರ್ಡರ್ ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಶುರು ಮಾಡಲಾಗಿದೆ. ಆದರೆ ಫಾರೆಸ್ಟ್ ಅಧಿಕಾರಿಗಳ ವರ್ಷನ್ ಪ್ರಕಾರ ಅಲ್ಲಿ ಅದನ್ನು ಹೋಗಿ ಇನ್ನೂ ಡೀಟೇಲಾಗಿ ನೋಡಬೇಕಾಗಿದೆ. ಅವರ ವರ್ಷನ್ ಪ್ರಕಾರ ಇವರು ಕೋಚಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ಅಲ್ಲಿ ಮಾಂಸ ಸಹ ಇತ್ತು. ಅವ್ರನ್ನ ತಡೆದು ಅವ್ರನ್ನ ಮಾತಾಡಿಸ್ಲಿಕ್ಕೆ ಸಂದರ್ಭದಲ್ಲಿ ಅವ್ರನ್ನ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಫೈರಿಂಗ್ ಮಾಡಿದ್ದೀವಿ ಅಂತ ಫಾರೆಸ್ಟ್ ಅಧಿಕಾರಿಗಳು ಅವರ ವರ್ಷನ್ನ ಹೇಳಿದ್ದಾರೆ. ಸೊ ಈಗೇನು ಪ್ರಕರಣ ದಾಖಲಾಗಿದೆ ಇದನ್ನು ಕೂಲಂಕುಷವಾಗಿ ತನಿಖೆಗೆ 2 ವರ್ಷನ್ ಇರೋದ್ರಿಂದ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನು ಒಂದು ಏನು ಎವಿಡೆನ್ಸ್ ಇದೆ 2 ಕಡೆಯಿಂದ ಹೇಳೋ ಪ್ರಕಾರ ಅವರ ಕಂಪ್ಲೇಂಟ್ ಪ್ರಕಾರ ಅದನ್ನು ಕರೆಕ್ಟಾಗಿ ತನಿಖೆ ಮಾಡಿಬಿಟ್ಟು ಅದನ್ನು ಏನು ಸತ್ಯಾಸತ್ಯತೆ ಇದನ್ನು ಅದನ್ನು ಹೊರಗಡೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಸರ್, ಅವರು ಫೈರಿಂಗ್ ಪ್ರಯತ್ನನ ಅಥವಾ ಫೈರಿಂಗ್ ಆಗಿದೆಯಾ ಸರ್ ಆ ಕಡೆಯಿಂದ? ಯಾವ ಕಡೆಯಿಂದ? ಒಂದು ಅಧಿಕಾರಿ, ಒಬ್ಬರು ಹಿರಿಯ ಅಧಿಕಾರಿಗಳು ಫೈರಿಂಗ್ ಆಗಿದೆ ಅನ್ನೋ ಥರ ಹೇಳಿದ್ರು. ಹಾಗಾಗಿ ನಾವು ಅದನ್ನು ಕೂಲಂಕುಷವಾಗಿ ಅಲ್ಲಿ ಹೋಗಿ ತನಿಖೆ ಮಾಡೋ ತನಕ ನಾವು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವೆಪನ್ಸ್ ಅವ್ರ ಹತ್ರ 2 DBBL ವೆಪನ್ಸ್ ಇತ್ತು, ಅದನ್ನು ಸಹ ಫಾರೆಸ್ಟ್ ಅವ್ರನ್ನೇ ವಶಪಡಿಸ್ಕೊಂಡು ಅವ್ರ ವಶದಲ್ಲಿದೆ. ಏನು ಬೇಟೆ ಆಡಿದ್ರು ಅಂತ ಹೇಳಿದರೆ ಸರ್? ಸ್ವಲ್ಪ ಮಾಂಸ ಸಿಕ್ಕಿದೆ ಅಂತ ಹೇಳಿದ್ರು, 1-2 ಚೀಲದಲ್ಲಿ. ಯಾವುದಾದ್ರು ಪ್ರಾಣಿದು ಅಂತ ನಾವು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅದನ್ನು ಇನ್ನು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀವಿ, ಪ್ರಕರಣ ಇದ್ದರೆ ಚೆಕ್ ಮಾಡಿ. ಏನು ಸೆಕ್ಷನ್ ಅಡಿ ಕೇಸ್ ಆಗಿದೆ? ಇವ್ರ ಮೇಲೆ ಏನು ರಿಲೇಟಿವ್ಸ್ ಕೊಟ್ಟಿದ್ದಾರೆ, ಯಾರು ವಿಕ್ಟಿಮ್ಸ್ ಇದ್ದಾರೆ, ಡಿಸೀಸ್ಡ್ ಯಾರು ಇದ್ದಾರೆ, ಅವರ ರಿಲೇಟಿವ್ಸ್ ಕೊಟ್ಟಿರುವಂಥ ಪ್ರಕರಣ ಮರ್ಡರ್ ಪ್ರಕರಣ ದಾಖಲಾಗಿದೆ. ಅವರು ಏನು ಅರಣ್ಯಾಧಿಕಾರಿಗಳು ದೂರು ಕೊಟ್ಟಿದ್ದಾರೆ ಸರ್? ಈಗ ಇಲ್ಲ, ಅರಣ್ಯಾಧಿಕಾರಿಗಳು ನಮ್ಮ ಹತ್ರ ದೂರೇನು ಕೊಟ್ಟಿಲ್ಲ. ಅವರು ಏನಾದರೂ ಪ್ರಕರಣ ಅವ್ರಿಗೂ ಸಹ ಪವರ್ಸ್ ಇರ್ತದೆ, ಪ್ರಕರಣ ದಾಖಲಿಕೆ ಮಾಡಿರ್ಬೋದನ್ನು. ಬಟ್ ಇಲ್ಲಿ ದೂರಿಗೆ ಅವರು ಕೊಟ್ಟಿಲ್ಲ. ಯಾರೆಲ್ಲ ಹೋಗಿದ್ರು ಅರಣ್ಯಕ್ಕೆ? ಅರಣ್ಯಾಧಿಕಾರಿಗಳು ಇಲ್ಲ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಗೋಬೇಕಾಗಿದೆ. ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ. ಅವರು ಫ್ಯಾಮಿಲಿಯವರು ಅವ್ರಿಗೆ ಬೇಕಿರೋ ಜೊತೆ ಡಿಸ್ಕಸ್ ಮಾಡಿಕೊಂಡು ಕಂಪ್ಲೇಂಟ್ ಕೊಡಲಿಕ್ಕೆ ಸ್ವಲ್ಪ ನಿಧಾನ ಆಗಿದ್ದರಿಂದ, ಬೆಳಿಗ್ಗೆಯಿಂದನೂ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ವಿ, ಬಟ್ ನಿಧಾನ ಆಗಿದ್ದರಿಂದ ಸ್ವಲ್ಪ ಹೊತ್ತಿಂದ FIR ಆಗಿದೆ. ಹಾಗಾಗಿ ತನಿಖೆ ಶುರು ಮಾಡೋದು ಸ್ಪಾಟ್ ಮಾರ್ಜರ್ ಇರುತ್ತೆ. ಅದಾದಮೇಲೆ ಫಾರೆಸ್ಟ್ ಅಧಿಕಾರಿಗಳು ಏನೇನು ಸೀಸ್ ಮಾಡಿದ್ದಾರೆ, ವೆಪನ್ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲರೂ ಸಹ ನಾವು ವೆರಿಫೈ ಮಾಡಬೇಕು. ಸರ್, ಎಷ್ಟು ಜನ ಫಾರೆಸ್ಟ್ ಆಫೀಸರ್ಸ್ ಹೋಗಿದ್ರು ಅದನ್ನು ಮಾಹಿತಿ ಇದೆಯಾ? ಎಷ್ಟು 5-6 ಪೀಪಲ್ ಎಷ್ಟು ಇಲ್ಲಿ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಬೀಟಲ್ಲಿ 4 ಮೆಂಬರ್ಸ್ ಇದ್ದಾರೆ. 4 to 5 ಮೆಂಬರ್ಸ್ ಅಂತ ಹೇಳಿದ್ದಾರೆ. FIR ಪರ್ಟಿಕ್ಯುಲರ್ ಇಂಥವ್ರ ಹೆಸರು ಇಲ್ಲ, ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಕೊಟ್ಟಿದ್ದಾರೆ. ಈ ಬಾರ್ಡರ್ಗೂ ಇನ್ಸಿಡೆಂಟ್ ನಡೆದಿರೋ ಜಾಗಕ್ಕೆ ಎಷ್ಟು ದೂರ ಇದೆ? ಯಾವ ಬಾರ್ಡ್ರು? ಫಾರೆಸ್ಟ್ ಬಾರ್ಡರ್ಗೂ ಮತ್ತೆ ಇನ್ಸಿಡೆಂಟ್ ನಡೆದಿರೋ ಜಾಗ ಭಾಳ ಡೀಪ್ ಇಂಟೀರಿಯರ್ ಇದೆ, ಸುಮಾರು ಒಳಗಡೆ ಇದೆ. PM ಇನ್ನೂ ಆಗಿಲ್ಲ. ಏನಾಗಿದೆ, ಈ ಕೇಸು ದಾಖಲಾಗಲಿಕ್ಕೆ ಅವ್ರ ಕಂಪ್ಲೇಂಟ್ನ ಕೊಡಲಿಕ್ಕೆ ನಿಧಾನ ಆಗಿದ್ದರಿಂದ ಈಗ ಅದಾದಮೇಲೆ FIR ಆದಮೇಲೆ ಬಾಡಿ ಇನ್ಕ್ವೆಸ್ಟ್ ಅಂತ ಅಂದರೆ ರಿಲೇಟಿವ್ಸ್ ಪ್ರೆಸೆನ್ಸಲ್ಲಿ ಮಾಡಬೇಕಾಗ್ತದೆ. ಇನ್ಕ್ವೆಸ್ಟ್ ಮಾಡಲಿಕ್ಕೆ ರಿಲೇಟಿವ್ಸ್ನ ಕರ್ಕೊಂಡು ನಮ್ಮ ಅಧಿಕಾರಿಗಳು ಮೈಸೂರಿಗೆ ಹೋಗ್ತಾ ಇದ್ದಾರೆ.
ಅದು ಬಾಡಿ ಇನ್ಕ್ವೆಸ್ಟ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಆಗುವಂಥದ್ದು. ಇವತ್ತೇ ಆಗುತ್ತೆ ಈಗ ಸರ್? ಡಾಕ್ಟರ್ಸ್ಗೆ ಮಾತಾಡಿದ್ದೀವಿ, KR ಹಾಸ್ಪಿಟಲ್. ಕೆಲವರು ರಿಸೀವ್ ಮಾಡ್ಕೊಳ್ಳಲ್ಲ ಅಂತ ಇದ್ದಾರೆ ಸರ್. ಅದು ನೋಡೋಣ, ಈಗ ನಮ್ದೇನು ಪ್ರೊಸೀಜರ್ಸ್ ಇದೆ ಮಾಡ್ತೇವೆ. ಈಗ ಡಿಮ್ಯಾಂಡ್ಸ್ ಏನಿದೆ ಸರ್? ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅವ್ರದ್ದು ಏನು? ಅದು ನಮ್ಮ ತನಿಖೆ ಬಗ್ಗೆ ನಾನು ಮಾತಾಡ್ತೀನಿ, ಡಿಮಾಂಡ್ಸ್ ಬಗ್ಗೆ ಓಕೆ